ಕಾಂಗ್ರೆಸ್ ಅಲ್ಲಿ ಕುರ್ಚಿ ಬಿಕ್ಕಟ್ಟು ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಭೇಟಿಗೆ ಡಿಕೆಶಿ ದೆಹಲಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬೀಡು ಬಿಟ್ಟಿದ್ದಾರೆ. ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ರು, ಮಾತುಕತೆ ನಡೆಸಿದ್ರು. ಅಸ್ಸಾಂ ಚುನಾವಣೆ ಬಗ್ಗೆ ಮಾತುಕತೆ ಮಾಡ್ತಾ ರಾಜ್ಯ ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆನೂ ಪ್ರಸ್ತಾಪ ಮಾಡ್ತಾ ರಾಹುಲ್ ಗಾಂಧಿ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಕೇಳಿದಾಗ ಸದ್ಯಕ್ಕೆ ಅವರು ಸೆಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ, ಒಂದ್ ವೇಳೆ ಫ್ರೀ ಆದ್ರೆ ಮಾತಾಡಿ ಅಂತಾನೂ ಕೂಡ ಹೇಳಿದ್ರಂತೆ. ಇನ್ನು ಮಾರ್ಚ್ 6ರಿಂದ 10ರ ಒಳಗೆ ರಾಜ್ಯಕ್ಕೆ ರಾಹುಲ್ ಬರ್ತಾರೆ ಅನ್ನೋ ಮುನ್ಸೂಚನೆಯೂ ಸಿಕ್ಕಿದೆ. ಕೆಪಿಸಿಸಿಯಿಂದ 100 ನೂತನ ಕಟ್ಟಡಗಳ ಒಂದು ಶಂಕುಸ್ಥಾಪನೆ ಇದೆ. ಈ ವೇಳೆ ನಾಯಕತ್ವ ಬಿಕ್ಕಟ್ಟಿಗೆ ತೆರೆಯನ್ನ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಾಗಲೇ ಎಳಿತಾರಾ ಅಂತ ಹೇಳಿ ಕುತೂಹಲ ಇದೆ. ಇನ್ನೊಂದು ಕಡೆ ಸಿಎಂ ಮತ್ತೆ ಡಿಸಿಎಂ ಆಪ್ತ ಶಾಸಕರಿಂದ ರಣತಂತ್ರ ಮುಂದುವರೆದಿದೆ. ವಿದೇಶಿ ಟೂರ್ಗೆ ಸಿಎಂ ಆಪ್ತರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರೆ, ರೆಸಾರ್ಟ್ ಪಾಲಿಟಿಕ್ಸ್ಗೆ ಡಿಸಿಎಂ ಆಪ್ತರು ರಣತಂತ್ರವನ್ನ ರೂಪಿಸಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ನಿರ್ಧಾರವಾಗುತ್ತಾ, ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಈಗಿರೋ ರೀತಿನೇ ಯಥಾಸ್ಥಿತಿ ಮುಂದುವರಿಯುತ್ತಾ? ಒಟ್ಟಲ್ಲಿ ರಾಜ್ಯ ರಾಜಕೀಯ, ಕಾಂಗ್ರೆಸ್ನ ರಾಜಕೀಯ, ಅದರಲ್ಲಿ ನಾಯಕತ್ವ ಬದಲಾವಣೆ ವಿಷಯ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ. ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಈಗಲಾದರೂ ಒಂದು ಸ್ಪಷ್ಟ ಉತ್ತರ ಹೈಕಮಾಂಡ್ನಿಂದ ಸಿಗುತ್ತಾ, ರಾಹುಲ್ ಗಾಂಧಿ ಅವರಿಂದ ಸಿಗುತ್ತಾ ಅಂತ ಹೇಳಿ ಕುತೂಹಲ ಅಂತೂ ಇದ್ದೇ ಇದೆ. ಎರಡೂ ಬಣದಿಂದ ತಮ್ಮದೇ ಆದ ತಂತ್ರಗಾರಿಕೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ರಾಹುಲ್ ಗಾಂಧಿಯನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಸರ್ಕಸ್ ಮಾಡ್ತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿನೇ ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಬರ್ತಾರೆ ಅಂತ ಸುದ್ದಿ ಇರೋದ್ರಿಂದ ಇಲ್ಲಿರುವಂತ ಆಪ್ತ ಬಣಗಳು, ಅಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯ ಬಣ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಬಣ, ಎರಡೂ ಬಣಗಳಿಂದ ತಂತ್ರಗಾರಿಕೆನೂ ಜೋರಾಗಿ ನಡೀತಾ ಇದೆ. ಇನ್ನು ವಿದೇಶ ಪ್ರವಾಸ ಯಾರು ಹೋಗ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿ ವಿದೇಶ ಪ್ರವಾಸ ಡಿಕೆ ಶಿವಕುಮಾರ್ ಅಂತೂ ಆಯೋಜನೆ ಮಾಡಿಲ್ಲ. ಈ ಬಗ್ಗೆ ಡಿಕೆ ಸುರೇಶ್ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದೇಶ ಪ್ರವಾಸ, ರೆಸಾರ್ಟ್ ರಾಜಕಾರಣ ನಡೆಯುತ್ತೆ, ಹೀಗೆ ಹಲವಾರು ಚರ್ಚೆಗಳು ಏನ್ ನಡೀತಾ ಇದೆ, ತಮ್ಮದೇ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ ಎರಡೂ ಟೀಮ್ನಿಂದ ಅಂತ. ಇದಕ್ಕೆ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದೇಶ ಪ್ರವಾಸಕ್ಕೂ ಡಿಕೆ ಶಿವಕುಮಾರ್ಗೂ ಸಂಬಂಧ ಇಲ್ಲ, ವಿದೇಶ ಪ್ರವಾಸದ ಆಯೋಜಕರನ್ನೇ ಕೇಳಬೇಕಷ್ಟೇ ಅಂತ ಹೇಳಿ ಬೆಂಗಳೂರಲ್ಲಿ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ, ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಹುಟ್ಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ಕಾರ್ಯಕ್ರಮ ನಿಮಿತ್ತ ವಿದೇಶಕ್ಕೆ ಹೋಗ್ಬೋದು, ಕೆಲವರು ದೆಹಲಿಗೆ ಹೋಗ್ತಾರೆ, ಬೇರೆ ಅರ್ಥವನ್ನ ಕಲ್ಪಿಸಬಾರದು ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ನಿಮಿತ್ತ ಕೆಲವರು ವಿದೇಶಕ್ಕೆ ಹೋಗ್ಬೋದು, ಇನ್ ಕೆಲವರು ದೆಹಲಿಗೆ ಹೋಗಬಹುದು ಅಂತ ಹೇಳಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ನೋಡಿದ್ರಲ್ಲ, ಶಾಸಕರು ಓಡೋಡ್ ಬಂದ್ರು, ಎಲ್ಲಿಗೆ ಹೋದ್ರು, ಕೊನೆಗೆ ಇಲ್ಲಿಗೆ ಬರ್ಬೇಕಲ್ವಾ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಫಾರಿನ್ ಟೂರ್ ಹೋಗಿದ್ದು, ಅದು ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರ್ದಂತ ಇದ್ದೇನೇನ ರೂಟೀನು, ಅವರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳದ್ದು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿದು ರೂಟೀನಾಗಿ ಕೆಲಸ, ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ಇದ್ರೆ ಏನು ಮಾಡೋರಲ್ಲ, ಹೋಗಿ ಏನು ಮಾಡೋಲ್ಲ, ನಾವು ಮತ್ತಿಲ್ಲೇ ಬರ್ಬೇಕಾ? ಜೀರೋ ಟ್ರಾಫಿಕ್ನಾಗ ಬಂದಿರಲಾರ ಅವರು, ಓಡಿ ಬಂದಿರಲಾರ, ಹಂಗೆ ಮತ್ತಿಲ್ಲೇ ಬರ್ಬೇಕು ನಾವು. ಎಲ್ಲಾದ್ರೂ ಹೋಗಿ ಪ್ರವಾಸಕ್ಕೆ ಹೋಗಿ ಬರ್ಬೋದು ಅಷ್ಟೇ ಹೊರತಾಗಿ ಅಲ್ಲೇನು ಮಾಡ್ಲಿಕ್ಕೆ ಆಗೋಲ್ಲ. ಲಾಸ್ಟ್ ಟೈಮ್ BJP ಅವ್ರ ಪಾಪ ಕೋಡಿಗೆ ಓಡಿ ನೀವೆಲ್ಲ ನೋಡಿರಲ್ಲ ಸರ್, ಕ್ಯಾಮ್ರಾದಾಗೆಲ್ಲ ಹೋಯ್ತು, ಓಡಿ ಒಳಗಡೆ ಹೋದ್ರು. ಇಲ್ಲ, ನಮ್ಮಲ್ಲಿ ಆ ರೀತಿ ಇಲ್ಲ, ಆ ರೀತಿ ಅವಕಾಶ ಇಲ್ಲ, ಯಾರು ಮಾಡೋಲ್ಲ. ಇದು ಸಚಿವ ಸತೀಶ್ ಜಾರಕಿಹೊಳಿ ಅವ್ರ ಮಾತು. ಅವ್ರು ಹೇಳಿರೋ ಪ್ರಕಾರ ಕೆಲವರು ದೆಹಲಿಗೆ ಹೋಗ್ತಾರೆ, ಇನ್ನು ಕೆಲವರು ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ಫಾರಿನ್ ಟೂರ್ಗೂ ಹೋಗ್ತಾರೆ, ಇಲ್ಲ ಅಂತಲ್ಲ ಅಂತ ಮಾರ್ಮಿಕವಾಗಿ ನೋಡಿದ್ದಾರೆ. ಈಗ ಎಲ್ಲೇ ಹೋದ್ರೂ ಕೊನೆಗೆ ಎಲ್ಲಿಗೆ ಬರಬೇಕು? ಕರ್ನಾಟಕಕ್ಕೆ ಬರಬೇಕಲ್ವಾ, ಅವ್ರ ಊರಿಗೆ ಬರಬೇಕಲ್ವಾ, ಬೆಂಗಳೂರಿಗೆ ಬರಬೇಕಲ್ವಾ, ಈ ರೀತಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಒಟ್ಟಿನಲ್ಲಿ
ಕಾಂಗ್ರೆಸ್ ಅಲ್ಲಿ ನಾಯಕತ್ವದ ಒಂದು ಬಿಕ್ಕಟ್ಟು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರೇ ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಬರ್ತಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಸಿಗ್ತಾ ಇದ್ದಂಗೆ ಎರಡೂ ಬಣದವರಿಂದ, ಸಿದ್ದರಾಮಯ್ಯ ಬಣ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣದಿಂದ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಕೆಲವರು ಫಾರಿನ್ ಟೂರ್ಗೆ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದ್ರೆ, ಇನ್ನು ಕೆಲವರು ರೆಸಾರ್ಟ್ ರಾಜಕಾರಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಬಗ್ಗೆ ರಾಜಕೀಯ ನಾಯಕರ ಹತ್ರ ಕೇಳಿದ್ರೆ ಸ್ಪಷ್ಟವಾಗಿ ಅವರು ಉತ್ತರವನ್ನ ಇದ್ರ ಬಗ್ಗೆ ಕೊಡ್ತಾ ಇಲ್ಲ, ಫಾರಿನ್ ಟೂರ್ ಬಗ್ಗೆ ಕೊಡ್ತಾ ಇಲ್ಲ. ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ರಾಜಕಾರಣ ಕಾಂಗ್ರೆಸ್ ಅಲ್ಲಿ ತಾರಕಕ್ಕೇರಿದೆ. ರೆಸಾರ್ಟ್ ರಾಜಕಾರಣ ಅನ್ನೋದು ಕರ್ನಾಟಕದ ರಾಜಕೀಯದ ಪಾಲಿಗೆ ಹೊಸ್ತೇನಲ್ಲ. ಈಗ ನಾಯಕತ್ವದ ವಿಷಯವಾಗಿ ಇಷ್ಟು ದಿನ ನಾವು ನೋಡಿದ್ದು ಸರ್ಕಾರ ರಚನೆ, ಸರ್ಕಾರ ಬೀಳಿಸುವಂಥ ಸಂದರ್ಭದಲ್ಲಿ ಇಂಥದ್ದೆಲ್ಲ ರಾಜಕಾರಣ ನಡೀತಾ ಇತ್ತು. ಈಗ ಪವರ್ ಶೇರಿಂಗ್ ವಿಷಯವಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಈ ರೀತಿ ರೆಸಾರ್ಟ್ ರಾಜಕಾರಣ ಅಥವಾ ಫಾರಿನ್ ಟೂರ್ ರಾಜಕಾರಣ ನಡೆಯುತ್ತಾ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಈಗ ಫೈನಲಿ ಈ ಪವರ್ ಶೇರಿಂಗ್ ವಿಷಯಕ್ಕೆ ಗೊಂದಲಕ್ಕೆ ತೆರೆ ಬೀಳುವಂತ ಕಾಲ ಹತ್ರ ಬರ್ತಾ ಇದೆಯಾ? ರಾಹುಲ್ ಗಾಂಧಿ ಅವರು ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಬರೋದು ಕನ್ಫರ್ಮೇಶನ್ ಸಿಗ್ತಾ ಇದೆಯಾ? ಈ ಬೆನ್ನಲ್ಲೇ ಎರಡೂ ಬಣದಿಂದ ಯಾವ ತರ ರಾಜಕೀಯ ತಂತ್ರಗಾರಿಕೆಗಳು ನಡೀತಾ ಇದೆ? ಶರ್ಮಿತಾ, ಪವರ್ ಶೇರಿಂಗ್ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಕ್ಲಾರಿಟಿಯನ್ನು ತೆಗೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಕೂಡ ಒಂದು ಪಣವನ್ನು ತೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಶಾಸಕರಿಂದ ಬೆಂಬಲವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಅವರ ಸಹೋದರ ಆಗಿರತಕ್ಕಂಥ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಕೂಡ ತಮ್ಮದೇ ಆದಂಥ ತಂತ್ರಗಾರಿಕೆಯ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಉತ್ತರ ಕರ್ನಾಟಕದ ಭಾಗದ ಶಾಸಕರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ಲಾನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರು ಕೂಡ ಒಂದಷ್ಟು ಜನ ಶಾಸಕರನ್ನ ಏನೋ ವಿದೇಶ ಪ್ರವಾಸವನ್ನು ಕಳಿಸಿಕೊಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ಲಾನ್ ರೂಪಿಸ್ತಾ ಇರುವಂಥದ್ದು. ಫೆಬ್ರವರಿ 16ನೇ ತಾರೀಕಿಂದ ಮಾರ್ಚ್ ವರೆಗೂ ಕೂಡ ಇಲ್ಲ ಒಂದು ಕಡೆ ನ್ಯೂಜಿಲೆಂಡ್ ಮತ್ತೆ ವಿದೇಶ ಪ್ರವಾಸವನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಶಾಸಕರು ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪ್ಲಾನ್ ಅನ್ನ ಈಗಾಗಲೇ ರೂಪಿಸಿರುವಂಥದ್ದು. ಈಗ ಯಾವಾಗ ಈ ಒಂದು ಪ್ಲಾನ್ ಚರ್ಚೆ ಆಗ್ತಾ ಇತ್ತು, ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇಲ್ಲ ಒಂದು ಕಡೆ ಮಧ್ಯಪ್ರವೇಶನ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಈಗ ವಿದೇಶ ಪ್ರವಾಸನ ಮಾಡಬಾರ್ದು ಅನ್ನೋ ಒಂದು ಸಂದೇಶವನ್ನ ಈಗ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇದ್ರ ನಡುವೆ ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿರುವಂಥದ್ದು, ವಿದೇಶ ಪ್ರವಾಸ ಮಾಡೋದು ತಪ್ಪೇನಿದೆ, ಅದಕ್ಕೆ ಬೇರೆ ರೀತಿಯಿಂದ ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಸಚಿವರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಕೂಡ ಒಂದು ರೀತಿ ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾರೇ ಆದರೂ ಕೂಡ ಅಂದ್ರೆ ವಿದೇಶ ಪ್ರವಾಸವನ್ನು ಮಾಡುವಂಥ ಶಾಸಕರು ಯಾರೇ ಇದ್ರು ಕೂಡ ಅದು ಡಿ.ಕೆ. ಶಿವಕುಮಾರ್ಗೆ ಒಂದು ರೀತಿ ಕಪ್ಪು ಚುಕ್ಕೆ ತರುವಂಥದ್ದು. ಈ ರೀತಿಯಾಗಿ ಮಾಡಬಾರ್ದು, ಅದು ಯಾರೇ ಕಾರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥವ್ರು ಅಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ತಮ್ಮ ವಿರೋಧಿ ಬಣಗೂ ಕೂಡ ಹೇಳಿಕೆಯನ್ನು ಈಗಾಗಲೇ ಕೌಂಟರ್ನ ಕೊಟ್ಟಿರುವಂಥದ್ದು. ಡಿ.ಕೆ. ಸುರೇಶ್ ಅವರು ಕೂಡ ಒಂದು ಇನ್ನೊಂದು ಮಾತಾಡಿದರೆ, ನಿಧಾನ ಆದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಬರುವಂತ ದಿನಗಳಲ್ಲಿ ಉಳಿಸ್ಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಡಿ.ಕೆ. ಸುರೇಶ್ ಕೂಡ ಮಾಡಿರುವಂಥದ್ದು. ಹೀಗಾಗಿ ಡಿ.ಕೆ. ಸುರೇಶ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಂತ ಹೇಳಿಕೆಯನ್ನ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಅಧಿಕಾರವನ್ನು ಪಡೆದುಕೊಳ್ಬೇಕು ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಮಹತ್ವದ ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಹಾಗಾಗಿನೇ ದೆಹಲಿಯಲ್ಲಿ ಅಸ್ಸಾಂ ಚುನಾವಣೆಯ ಇದ್ರೂ ಕೂಡ, ಅದು ಉಸ್ತುವಾರಿ ಇದ್ರೂ ಕೂಡ ಪ್ರತ್ಯೇಕವಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನೀವು ಹೇಳಿದಂಗೆ ಮಾರ್ಚ್ 6ನೇ ತಾರೀಕು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಳುವಂಥದ್ದು. ಈ ಬಾರಿ ಶತಾಯಗತಾಯವಾಗಿ ಅಧಿಕಾರಕ್ಕೆ ಪಟ್ಟಕ್ಕೆ ಏರುವಂತ ನಿಟ್ಟಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಪ್ರಾಣವನ್ನು ತೊಟ್ಟಿರುವಂಥದ್ದು. ಅದಕ್ಕೆ ಸಾಥನ್ನು ಕೊಟ್ಟಿರುವಂಥದ್ದು ಅವರ ಸಹೋದರ ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ದಾಖಲೆಯ ಬಜೆಟ್ ಮಂಡನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇನ್ನೂ ಕೂಡ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಕ್ಲಾರಿಟಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಾಗಿರ್ಬೋದು ಮತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ಮುಂದಾಗಿಲ್ಲ. ಹಾಗಾಗಿನೇ ಸಿಎಂ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಒಂದು ಕೊಟ್ಟ ಮಾತನ್ನ ಪದೇ ಪುನರುಚ್ಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಹಳ ದಿನಗಳ ಬಳಿಕವಾಗಿ ಡಿ.ಕೆ. ಸುರೇಶ್ ಅವರು ಕೂಡ ನಿಧಾನದರೂ ಪರವಾಗಿಲ್ಲ, ಅವರು ಕೊಟ್ಟ ಮಾತಂತೆ ಉಳಿಸ್ಕೊಳ್ತಾರೆ ಅನ್ನೋ ಮಾತನ್ನು ಕೂಡ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಏನಾದರೂ ಆ ರೀತಿಯ ಸಂದರ್ಭ ಬಂತು ಅಂದ್ರೆ ಶಾಸಕರು ತಮ್ಮ ಪರವಾಗಿ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ಆಗಿರ್ಬೋದು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣ ಆಗಿರ್ಬೋದು, ತಮ್ಮದೇ ಆದಂತಹ ತಂತ್ರಗಾರಿಕೆ ಮುಖಾಂತರವಾಗಿ ಶಾಸಕರ ವಿಶ್ವಾಸ ಗಳಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಶರ್ಮಿತಾ.